ನಮಸ್ಕಾರ. ಪಂಚಾಯತಿಗೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಎರಡನೇ ಅವಧಿ ಅಂದರೆ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರು. ಈಗ ಕಡೆಯ 2 ವರ್ಷದ ರೀತಿಯಲ್ಲಿ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. 1 ತಿಂಗಳಾಯಿತು, 30 ದಿವಸಗಳು ಕಳೆಯಿತು. ಸರ್ಕಾರ ಅಧಿಕಾರವನ್ನು ಮುನ್ನಡೆಸಿಕೊಂಡು ಹೋಗ್ತಾ ನೂತನ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಅವರ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ ಹೊಸ ಸಂಪುಟದಲ್ಲಿ. ಆದರೆ ಹಿರಿಯರಿಗೆ ಮೊದಲ ಹಂತದಲ್ಲಿನೇ ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಿರಿಯ ಸಚಿವರಲ್ಲಿ ಕೆಲವರ ಖಾತೆಗಳು ಬದಲಾಗಿದ್ದಾವೆ. ಹೊಸ ಖಾತೆಯೊಂದಿಗೆ ಈಗ ಇರುವಂತಹವರು ರಾಮಲಿಂಗಾರೆಡ್ಡಿಯವರು. ಹಿಂದೆ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 3 ವರ್ಷಗಳ ಆಡಳಿತವನ್ನು ನಡೆಸಿದಂಥವ್ರು ಇವಾಗ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ರಾಮಲಿಂಗಾರೆಡ್ಡಿಯವರ ಜೊತೆಗೆ ಕಳೆದ 1 ತಿಂಗಳಲ್ಲಿ ಅವರು ಕಂಡಿದ್ದೇನು, ಅವ್ರಿಗೆ ಇನ್ನು ಮುಂದಿನ 2 ವರ್ಷದಲ್ಲಿ ಕಾಣ್ತಾ ಇರುವಂತಹ ಅಥವಾ ಇನ್ನು ಉಳಿಕೆಯಾಗಿರುವಂತಹ 1.25 ವರ್ಷದಲ್ಲಿ ಕಾಣ್ತಾ ಇರುವಂತಹ ಭವಿಷ್ಯ ಏನು, ಇಲಾಖೆಯ ಸವಾಲುಗಳು ಏನು ಅನ್ನೋದನ್ನು ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ರಾಮಲಿಂಗಾರೆಡ್ಡಿ ಅವರೇ, ನಮಸ್ಕಾರ. ನಮಸ್ಕಾರ. 1 ತಿಂಗಳಾಯಿತು, ರಾಜ್ಯದಲ್ಲಿ ಹೊಸ ಸರ್ಕಾರದ ಅಥವಾ ಹೊಸ ಮುಖ್ಯಮಂತ್ರಿಯವರ ಸಂಪುಟವನ್ನು ತಾವು ಕೂಡ ಸೇರ್ಪಡೆಯಾದ್ರಿ. ಕಳೆದ 30 ದಿವಸಗಳನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ನಿಮ್ಮ ರಾಜಕೀಯದ ಅನುಭವದಲ್ಲಿ? ಒಂದು ಸಂಪುಟ ಪುನರಚನೆ ಅಲ್ಲ, ಎಕ್ಸ್ಪ್ಯಾನ್ಷನ್ ಆಗಬೇಕು. ಆದಷ್ಟು ಬೇಗ ಮಾಡ್ತಾರೆ. ಏನೋ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೋಗಿ ಒಂದ್ಸಲಿ ಎಕ್ಸ್ಪ್ಯಾನ್ಷನ್ ಆಗಿ ಪೂರ್ಣವಾಗಿ ಸಂಪುಟ ಜಾರಿ ಆಗಿಬಿಟ್ರೆ ಆಮೇಲೆ ಆಡಳಿತಕ್ಕೆ ಇನ್ನೂ ಹೆಚ್ಚು ಚುರುಕು ಕೊಡ್ಬೋದು. ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳೇ ಬೇರೆ ಬೇರೆ ಇಲಾಖೆಗಳನ್ನು ಅವರೇ ಕೂಡ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಶಿವಕುಮಾರ್ ಅವರು ಭಾಳ ಉತ್ಸಾಹಿ ಮತ್ತು ನಾವು ಪಕ್ಷದ ಅಧ್ಯಕ್ಷರಾಗಿದ್ದಾಗಲೂ ಕೂಡ ನಾವೆಲ್ಲ ನೋಡಿದ್ದೀವಲ್ಲ. ಮತ್ತು ಭಾಳ ಹಿಂದೆ ನಾವೆಲ್ಲ ಕೂಡ NSA ಯೂತ್ ಕಾಂಗ್ರೆಸ್ಸಿಂದ ಬಂದಂಥವರು. ಆಗಲಿಂದಲೂ ಕೂಡ ಯಾವುದೇ ಇಲಾಖೆ ಕೊಟ್ಟರೂ ಕೂಡ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಂಥವರು. ಮತ್ತೀಗ ಮುಖ್ಯಮಂತ್ರಿಗಳು ಆಗುವಂಥ ಅವಕಾಶ ಸಿಕ್ಕಿದೆ. ಇನ್ನು ಇರ್ತಕ್ಕಂಥ 2 ವರ್ಷದಲ್ಲಿ ಯಾವ ರೀತಿ ಪಕ್ಷವನ್ನು ಮುನ್ನಡೆಸಿರೋ ಸರ್ಕಾರವನ್ನು ಕೂಡ ಚೆನ್ನಾಗಿ ನಡೆಸ್ತಾರೆ ಅಂತ ವಿಶ್ವಾಸ ನನಗಂತೂ ಇದೆ. ಇಬ್ರು ಕೂಡ ಜೊತೆಯಲ್ಲಿ ರಾಜಕಾರಣವನ್ನು ಶುರು ಮಾಡಿದಂಥ ರೀತಿಯಲ್ಲಿ ಇದೆ. ಯಾಕಂದರೆ 85ರಲ್ಲಿ ಮೊದಲ ಬಾರಿ ಕಂಟೆಸ್ಟ್ ಮಾಡೋದು. ಇಲ್ಲ, ಅದಕ್ಕಿಂತ ಮುಂಚೆ 83ರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದೆ. ಹೌದು. ಶಿವಕುಮಾರ್ ಆಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಹೌದು. 85ರಲ್ಲಿ ಇಬ್ಬರು ನಿಂತ್ವಿ. ಹೌದು. ಇಬ್ಬರು ಸೋತ್ವಿ. ಆಮೇಲೆ 89ರಿಂದ ಸತತವಾಗಿ ಇಬ್ಬರು 8 ಸಲ ಗೆದ್ದಿದ್ದೀವಿ. ಹೌದು. 1 ಸಲ ಇಂಡಿಪೆಂಡೆಂಟ್ ಆಗಿದ್ದರು. ಆಗ ಪಕ್ಷ ಬಿ ಫಾರಂ ಕೊಡಲಿಲ್ಲ, ನಿರಾಕರಣೆ ಮಾಡಿದ್ರು 94ರಲ್ಲಿ. ಇಬ್ಬರು 8 ಸಲ ಗೆದ್ದಿದ್ದೀವಿ. ನಾನು 6ನೇ ಬಾರಿ ಮಂತ್ರಿ ಆಗಿದ್ದೀನಿ. ಶಿವಕುಮಾರು ಅಷ್ಟೇ, ಹೆಚ್ಚು ಕಮ್ಮಿ ಅಷ್ಟೇ ಬಾರಿ ಮಂತ್ರಿ ಆಗಿದ್ದಾರೆ. ಮತ್ತು ಈ ಉಳಿದಿರ್ತಕ್ಕಂಥ 2 ವರ್ಷ ಭಾಳ ಕ್ರುಷಿಯಲ್. ಈಗ ಏನು ಆನ್ಗೋಯಿಂಗ್ ವರ್ಕ್ಸ್ ಇದೆ ಅದನ್ನು ಮುಗಿಸುವಂಥ ಕೆಲಸ, ಮತ್ತು ಎಕ್ಸ್ಪ್ಯಾನ್ಷನ್ದು ಒಂದಿದೆ, ಮತ್ತು ಅಧಿಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿ ಕೂಡ ಮುಖ್ಯಮಂತ್ರಿಗಳ ಮೇಲಿರುತ್ತೆ. ಅದ್ರ ಜೊತೆಗೆ ನಮಗೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಬೆಂಬಲ ದೊಂದಿಗೆ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ.